Praise the Lord. Greetings to you all in the name of our Lord and Savior Jesus Christ. Today's Bible verse, Exodus chapter 4, verses 22 and 23. You must tell him that I, the Lord, say, Israel is my firstborn son. I told you to let my son go so that he might worship me. ವಿಮೋಚನಕಾಂಡ 4ನೇ ಅಧ್ಯಾಯ ವಚನಗಳು 22 ಮತ್ತು 23. ನೀನು ಫರೋಹನಿಗೆ, ಇಸ್ರಾಯೇಲ್ ಜನವು ನನಗೆ ಚೊಚ್ಚಲ ಮಗನಂತೆ ಇದೆ ಎಂದು ತಿಳುಕೋ. ನನ್ನ ಮಗನು ನಿನ್ನ ದೇಶದಿಂದ ಹೊರಟು ನನ್ನನ್ನು ಆರಾಧಿಸುವುದಕ್ಕೆ ಅವನಿಗೆ ಅಪ್ಪಣೆ ಕೊಡಬೇಕು. ಹೌದು, ನಮ್ಮ ದೇವರು ಮಹೋನ್ನತನಾದ ದೇವರು, ಅದ್ಭುತಗಳನ್ನು ಮಾಡುವಂಥ ದೇವರು. ಇಂಥ ಮಹೋನ್ನತನಾದ ದೇವರ ಮಕ್ಕಳು ನಾವಾಗಿದ್ದೇವೆ. ಭೂಮಿ ಆಕಾಶವನ್ನು ಉಂಟು ಮಾಡಿರ್ತಕ್ಕಂಥ ಕರ್ತನ ಮಕ್ಕಳು ನಾವಾಗಿದ್ದೇವೆ. ಕರ್ತನಿಗೂ ನಮಗೂ ಇರುವ ಸಂಬಂಧವು ಸತ್ಯವೇದವು ಅನೇಕ ವಿಧಗಳಲ್ಲಿ ವಿವರಿಸುತ್ತದೆ. ಕರ್ತನು ಮೂಲೆಗಲ್ಲು, ನಾವು ಆತನಲ್ಲಿ ಕಟ್ಟಿ ಎಬ್ಬಿಸುವ ಜೀವವುಳ್ಳ ಕಲ್ಲುಗಳಾಗಿದ್ದೇವೆ. ಮತ್ತು ಕರ್ತನು ನಮ್ಮ ತಲೆ, ನಾವು ಆತನ ಶರೀರವಾಗಿದ್ದೇವೆ. ಮತ್ತು ಕರ್ತನು ನಮ್ಮ ಕುರುಬನು, ನಾವು ಕುರಿಗಳು. ಮತ್ತು ಕರ್ತನು ದ್ರಾಕ್ಷಿ ಬಳ್ಳಿ, ನಾವು ಆತನ ಕೊಂಬೆಗಳು. ಹೀಗೆ 106 ವಿಧಗಳಲ್ಲಿ ನಮಗೂ ಕರ್ತನಿಗೂ ಇರುವ ಸಂಬಂಧವನ್ನು ಹೋಲಿಸಲಾಗಿದೆ. ಎಲ್ಲಕ್ಕಿಂತಲೂ ಹೆಚ್ಚಾಗಿ ಆತನು ನಮ್ಮ ತಂದೆ, ನಾವು ಆತನ ಮಕ್ಕಳು ಎಂಬುದಾಗಿ ಕರೆಯಲ್ಪಡ್ತಕ್ಕಂಥದ್ದು ಬಹಳ ಅಮೂಲ್ಯವಾದದ್ದು ಪ್ರಿಯರೇ. ಹೌದು, ನಾವು ಆತನ ಮಕ್ಕಳಾಗಿದ್ದೇವೆ. ಯಾವ ರೀತಿ ನಾವು ಆತನ ಮಕ್ಕಳಾಗುತ್ತೇವೆ ಅಂದರೆ, ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅಲ್ಲಿ ವಾಕ್ಯ ಈ ರೀತಿ ಹೇಳಲ್ಪಡ್ತದೆ, ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಎಂಬುದಾಗಿ ಅಲ್ಲಿ ದೇವರ ವಾಕ್ಯ ತಿಳಿಸಲ್ಪಡ್ತದೆ. ನಾವು ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೆ ಸಾಕು, ನಾವು ಆತನ ಮಕ್ಕಳಾಗುತ್ತೇವೆ. ಈ ಭೂಲೋಕದ ತಂದೆ ತಾಯಿಯಂದಿರು ತಮ್ಮ ಮಕ್ಕಳಿಗಾಗಿ ರಾತ್ರಿ ಹಗಲು ದುಡಿದು ಒಳ್ಳೆ ಬಟ್ಟೆ, ಒಳ್ಳೆ ಆಹಾರ, ಒಳ್ಳೆ ವಿದ್ಯಾಭ್ಯಾಸಗಳನ್ನು ಕೊಟ್ಟು ಒಳ್ಳೆ ಮನೆಯನ್ನು ಕಟ್ಟಿಕೊಡುವರು. ಆದರೆ ನಮ್ಮ ಪರಮ ತಂದೆಯಾದ ದೇವರು ಈ ಇಹಲೋಕದ ತಂದೆ ತಾಯಿಗಳಿಗಿಂತಲೂ ಹೆಚ್ಚಾಗಿ ನಮ್ಮನ್ನು ಪ್ರೀತಿಸುತ್ತಾರೆ. ಆತನು ತಂದೆಯೋಪಾದಿಯಲ್ಲಿ ನಮ್ಮ ಜೊತೆಗಿದ್ದು ನಮಗೆ ಬುದ್ಧಿ ಹೇಳುತ್ತಾರೆ. ಆತನು ತಂದೆಯೋಪಾದಿಯಲ್ಲಿ ನಮ್ಮ ಜೊತೆಗಿದ್ದು ನಮ್ಮನ್ನು ಶಿಕ್ಷಿಸುತ್ತಾರೆ. ಮತ್ತು ಆತನು ನಮ್ಮನ್ನು ಕನಿಕರಿಸುವಂಥ ದೇವರಾಗಿದ್ದಾರೆ. ಎಲ್ಲ ಒಳ್ಳೆ ದಾನಗಳನ್ನು ಅನುಗ್ರಹಿಸುವಂಥ ನಮ್ಮ ದೇವರು ಆತನಾಗಿದ್ದಾನೆ. ನಮ್ಮ ಹಿತರಕ್ಷಕನು ನಮ್ಮ ದೇವರು ಯಾವಾಗಲೂ ನಮ್ಮೊಂದಿಗಿರುತ್ತಾರೆ. ನನ್ನ ಪ್ರಿಯ ದೇವ ಮಕ್ಕಳೇ, ಈ ಲೋಕದಲ್ಲಿ ಒಂದು ವೇಳೆ ನಿನಗೆ ತಂದೆ ತಾಯಿಗಳಿರಲಿಕ್ಕಿಲ್ಲ, ಆದರೆ ನಮ್ಮ ಪರಮ ತಂದೆಯಾದ ದೇವರು ನಿನ್ನೊಂದಿಗಿದ್ದಾನೆ. ಸೂರ್ಯ ಚಂದ್ರ ನಕ್ಷತ್ರಗಳನ್ನು ಅವುಗಳಿಗೆ ತಕ್ಕ ಮಾರ್ಗದಲ್ಲಿ ನಡೆಸುತ್ತಾ ಇರುವಂಥ ದೇವರು ನಿನಗೂ ಕೂಡ ಮಾರ್ಗ ನಡೆಸುತ್ತಾರೆ. ನೀನು ಆತನ ಹೆಸರಿನ ಮೇಲೆ ನಂಬಿಕೆ ಇಡು, ಆಗ ಆತನು ನಿನ್ನನ್ನು ನಡೆಸುತ್ತಾರೆ. ಆತನು ತನ್ನ ಮಕ್ಕಳನ್ನು ಯಾವತ್ತಿಗೂ ಕೈ ಬಿಡುವುದಿಲ್ಲ. ಎಂದೆಂದಿಗೂ ಹಸಿರು ಹುಲ್ಲುಗಾವಲುಗಳಲ್ಲಿ ನಿನ್ನನ್ನು ನಡೆಸುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ. ನೀನು ನಮ್ಮ ತಂದೆಯಾಗಿದ್ದಿ, ನೀನು ನಮ್ಮ ಕುರುಬನಾಗಿದ್ದಿ, ನೀನು ದ್ರಾಕ್ಷ ಬಳ್ಳಿಯಾಗಿದ್ದಿ, ನಾವು ಕೊಂಬೆಗಳಾಗಿದ್ದೇವೆ. ಎಲ್ಲಕ್ಕಿಂತಲೂ ಮಿಗಿಲಾಗಿ ನೀನು ನಮ್ಮ ತಂದೆಯಾಗಿಯೇ ನಾವು ನಿನ್ನ ಮಕ್ಕಳಾಗಿದ್ದೇವೆ ದೇವ. ಅದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ತಂದೆಯೇ. ನಮ್ಮನ್ನು ನೀನು ನನ್ನ ಚೊಚ್ಚಲ ಮಕ್ಕಳು ಎಂಬುದಾಗಿ ಕರೆದಿದ್ದೀಯಪ್ಪ, ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ ಸ್ವಾಮಿ. ನಿನ್ನ ಮಕ್ಕಳಾದ ನಾವುಗಳು ಇವತ್ತು ನಿನ್ನ ಪಾದದಲ್ಲಿ ಬಂದಿದ್ದೇವೆ ಸ್ವಾಮಿ. ನಮ್ಮೆಲ್ಲರನ್ನ ಕನಿಕರಿಸು. ಈ ವಾಕ್ಯ ಕೇಳಿಸಿಕೊಳ್ತಿರೋ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸು. ಅವರು ಇಂದು ಯಾವ ವಿಷಯಗಳಿಗಾಗಿ ನಿನ್ನ ಪಾದದಲ್ಲಿ ಬಂದು ಪ್ರಾರ್ಥನೆ ಮಾಡುತ್ತಾ ಇದ್ದಾರೋ ಅವೆಲ್ಲವುಗಳನ್ನು ಪೂರೈಸು ಕರ್ತನೆ. ನಿನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಅವರ ಕೊರತೆಗಳೆಲ್ಲವನ್ನು ನೀಗಿಸಿ ತಂದೆಯೋಪಾದಿಯಲ್ಲಿ ಜೊತೆಗಾರನಾಗಿದ್ದುಕೊಂಡು ಎಂದೆಂದಿಗೂ ನಡೆಸಬೇಕಾಗಿ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.